ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ಬೆಳಗ್ಗೆ ರಂಗೋಲಿ ಆಯಿತು. ಟಿಫನ್ಗೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ಮೀಲ್ ಮೇಕರ್ ಇತ್ತು. ಸೊ ವೆಜಿಟೇಬಲ್ ಆ್ಯಂಡ್ ಮೀಲ್ ಮೇಕರ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿ ಅದು ಸ್ವಲ್ಪ ಚಿಟಪಟ ಅನ್ನಬೇಕು. ಚಿಟಪಟ ಅನ್ನೋವರೆಗೂ ಸ್ವಲ್ಪ ಕಾಯಿಸಿ ಆಯಿಲ್ನ ಹಾಗೇ ಎಲ್ಲ ಐಟಮ್ಸ್ ಹಾಕಿಬಿಟ್ರೆ ಚೆನ್ನಾಗಿರಲ್ಲ, ಒಗ್ಗರಣೆ ಚೆನ್ನಾಗಿರಲ್ಲ. ಬೇ ಲೀಫ್ ಹಾಕ್ತಾಯಿದ್ದೀನಿ ಆ್ಯಂಡ್ ಕರಿಬೇವಿನ ಸೊಪ್ಪು, ಸ್ಟಾರ್ ಮೊಗ್ಗು ಮತ್ತು ಇದು ಬೀಜ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆ್ಯಂಡ್ ಏನು ಗೊತ್ತಾ, ನನ್ನ ಮಗಳಿಗೇನೋ ಮೇಲ್ ಮೇಕರ್ ಇಷ್ಟನೇ ಆಗಲ್ಲ. ಸೋಯಾ ಚಂಕ್ಸು ಯಾಕೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ಲ. ಅವಳಿಗೆ ಸ್ವಲ್ಪನೂ ಏನೋ ಲೈಕ್ ಅನ್ನಿಸ್ತಾ ಇಲ್ಲ ಸೋಯಾ ಚಂಕ್ಸು. ಸೊ ಇನ್ಮೇಲೆ ಮಾಡಬೇಡ ಅಂದ್ಲು. ಸೊ ಇನ್ಮೇಲೆ ಮಾಡಲ್ಲ ಅಷ್ಟೇ, ಬರೀ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡ್ತೀನಿ, ಇಲ್ಲ ನಾನ್ ವೆಜ್ ಪಲಾವ್ ಅಷ್ಟೇ. ಇನ್ನು ಬೇರೆ ಏನು ಪಲಾವ್ ಎಲ್ಲ ಮಾಡೋಕ್ಕೋಗಲ್ಲ, ಸೋಯಾ ಚಂಕ್ಸ್ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಆ್ಯಂಡ್ ಈಗೆಲ್ಲ ತರಕಾರಿ ನಿಮಗೆಲ್ಲ ಗೊತ್ತೇ ಇದೆ. ಈರುಳ್ಳಿ, ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಹಾಫ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು. ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ, ಆಯಿಲ್ ಫ್ರೈ ಮಾಡಿಬಿಡಿ. ಈಗ ನಾನು ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕ್ತಾಯಿದ್ದೀನಿ. ರಾತ್ರಿ ನೆನೆಸಿಟ್ಕೊಂಡಿದ್ದೆ ಆ ಬಟಾಣಿ ಹಾಕಿ ಇದನ್ನು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಫ್ರೈ ಆಗಿದೆ ಅನಿಸ್ದಾಗ, ಆಯಿಲ್ ಫ್ರೈ ಆಗಿದೆ ಅನಿಸ್ದಾಗ ಆಮೇಲೆ ಏನದು 10 ಮಿನಿಟ್ಸಿಗೆ ಮುಂಚೆನೇ ಮೀಲ್ ಮೇಕರ್ನ ಹಾಟ್ ವಾಟರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಏನು ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಅವಳಿಗೇನು ಇಷ್ಟ ಆಗ್ತಾಯಿಲ್ಲ ಅಂತ. ಬಟ್ ಅವಳು ಈ ಸರಿ ಅಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಲು, ಇನ್ಮೇಲೆ ಬೇಡವೇ ಬೇಡ ಅಂತ, ಇನ್ನು ಮಾಡೋಕ್ಕೋಗಲ್ಲ ಸೋಯಾ ಚಂಕ್ಸಲ್ಲಿ ಪಲಾವು. ಈಗ ಪೇಸ್ಟ್ಗೆ ಏನೇನು ಬೇಕು ಅಂತ ನೋಡೋಣ. ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆ ಏನೇನು ರುಬ್ಕೋಬೇಕು ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಕು. ನಾನು 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೆ ಹಾಕ್ಕೊಳ್ಳಿ. ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮೆಣಸು ಹಾಕ್ಕೊಳ್ಳಿ, ಒಂದು 10 ಮೆಣಸು ಹಾಕ್ಕೊಳ್ಳಿ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲ ಫೈನ್ ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನಮ್ಮದು ವೆಜಿಟೇಬಲ್ಸ್ ಎಲ್ಲ ಆಯಿಲ್ ಫ್ರೈ ಆಗಿರುತ್ತೆ, ಚೆನ್ನಾಗಾಗಿರುತ್ತೆ. ಅದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ 5 ಮಿನಿಟ್ಸ್ ಚೆನ್ನಾಗಿ ಆಯಿಲ್ ಫ್ರೈ ಮಾಡಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿರ್ತೀನಿ. ನೋಡೀಗ ಪೇಸ್ಟ್ ಆಗಿದೆ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದನ್ನು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿನ, ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಂಗೆ ನೋಡೋಕ್ಕೆ ಹೋದರೆ 1.5 ಗ್ಲಾಸ್ಗೆ 3 ಗ್ಲಾಸಸ್ ವಾಟರ್ ಹಾಕಬೇಕು. ಬಟ್ ನಾನು 4 ಗ್ಲಾಸಸ್ ಹಾಕಿದ್ದೀನಿ, ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ವ, ಅದಕ್ಕೆ 4 ಗ್ಲಾಸಸ್ ಹಾಕ್ತೀನಿ. ಆ ಗ್ಲಾಸಲ್ಲಿ ನೋಡಿ ಅಕ್ಕಿ ತೊಗೊಂಡಿರೋದು ನಾನು. ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನೂ ಫ್ರೈ ಮಾಡಬೇಕು ಒಂದು 5 ಮಿನಿಟ್ಸು. ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ, ಪಲಾವ್ ಚೆನ್ನಾಗಾಗುತ್ತೆ, ಅದಕ್ಕೆ ಫ್ರೈ ಮಾಡಬೇಕು, ಆಯಿಲ್ ಫ್ರೈ. ಈಗ ನೀರು ಆ್ಯಡ್ ಮಾಡ್ಕೊಳ್ತೀನಿ. ನಾನು ಹೇಳಿದ್ನಲ್ಲ 4 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಳ್ತೀನಿ. ಆಗ ಚೆನ್ನಾಗಾಗುತ್ತೆ, ರೈಸು ಚೆನ್ನಾಗಿ ಆಗುತ್ತೆ. ಸೂಪರಾಗಿ ಬಂದಿತ್ತು ಟೇಸ್ಟ್ ಅಂತೂ ಮಾತ್ರ. ಬಟ್ ನನ್ನ ಮಗಳಿಗೆ ಅದೇ ಮೀಲ್ ಮೇಕರ್ ಮಾತ್ರ ಇಷ್ಟ ಆಗಿಲ್ಲ, ಸೋಯಾ ಚಂಕ್ಸ್ ಇಷ್ಟ ಆಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ಇನ್ಮೇಲೆ ಮಾಡೋದು ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ಳಿ. ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಎಲ್ಲ ತರಕಾರಿ ಮತ್ತು ಸೋಯಾ ಚಂಕ್ಸು ಮತ್ತು ಅಕ್ಕಿ ವಾಟರೆಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಕುದಿ ಬರಬೇಕು. ಕುದಿ ಬರೋವರೆಗೂ ಕುಕ್ಕರ್ಲಿ ಕ್ಲೋಸ್ ಮಾಡಬಾರ್ದು. ಕ್ಲೋಸ್ ಮಾಡಿದ್ರೆ ಪಲಾವ್ ಚೆನ್ನಾಗಿ ಆಗಲ್ಲ. ಸೊ ಇದೆಲ್ಲ ಒಂದು ಸರಿ ಕುದಿ ಬಂದು ಒಂದು 2 ಮಿನಿಟ್ಸ್ ಕುದೀಲಿ, ಆಮೇಲೆ ಕುಕ್ಕರ್ಲಿ ಕ್ಲೋಸ್ ಮಾಡಿ. ಆವಾಗ ರೈಸ್ ಚೆನ್ನಾಗಾಗಿರುತ್ತೆ. ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಹಾಗೆ ಮಾಡ್ತೀನಿ, ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ. ನೀವು ಹಾಗೆ ಮಾಡೋಂಗಿದ್ರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ. ಈಗ ವಾಟರೆಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಈಗಲೇ ನೀವು ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡ್ಕೊಂಡ್ಬಿಡಿ. ಏನಾದರೂ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಕುಕ್ಕರ್ಲಿ ಕ್ಲೋಸ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ನನಗೆ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡ್ಕೊಂಡ್ಬಿಡಿ, ಇಲ್ಲಾಂದರೆ ಆಗಲ್ಲ, ಚೆನ್ನಾಗಿ ಬರಲ್ಲ. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಆದಮೇಲೆ
ಆ್ಯಸ್ ಯೂಶ್ವಲ್ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಬಿಡಿ. ಅದು ಕುದೀತಾ ಇದ್ದಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ತೊಗೊಳ್ತೀನಿ. ನೀವು ಯೂಶ್ವಲಾಗಿ ಎಷ್ಟು ತೊಗೊಳ್ತೀರಾ 2 ಆರ್ 3 ಆರ್ 1 ತೊಗೊಳ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ತಗೊಂಡಾದಮೇಲೆ ಅನ್ನ ಸೂಪರಾಗಿ ರೈಸ್ ಸೂಪರಾಗಿ ಆಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಮೀಲ್ ಮೇಕರ್ ಅಲ್ವಾ, ಪ್ರೋಟೀನ್ ರಿಚ್, ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ, ಆ್ಯಂಡ್ ವೆಯ್ಟ್ ಲಾಸ್ ರೆಸಿಪಿ ಕೂಡ. ವೆಜಿಟೇಬಲ್ಸು ಹಾಕಿದ್ದೀವಲ್ಲ, ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿದೆ. 2 ವಿಷಲ್ಸ್ ತೊಗೊಂಡಿದ್ದೀನಿ ನಾನು. 2 ವಿಷಲ್ಸ್ ಆದಮೇಲೆ ರೈಸ್ ನೋಡಿ ಹೇಗಾಗಿದೆ ಅಂತ. ಚೆನ್ನಾಗಾಗಿತ್ತು ರೈಸ್, ಟೇಸ್ಟು ಚೆನ್ನಾಗಿತ್ತು. ಅದೇ ಮೀಲ್ ಮೇಕರ್ ಮಾತ್ರ ಬೇಡ ಅನಿಸಿತ್ತು, ಇನ್ಮೇಲೆ ಹಾಕಲ್ಲ. ವೆಜಿಟೇಬಲ್ ರೈಸ್ ರೆಡಿ ತಿನ್ನೋಕ್ಕೆ. ನೀವು ಯಾರಾದರೂ ಮಾಡಿದ್ರೆ ಈ ಥರ ರೈಸ್ನ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನನಗೆ. ನಮಗೆ ಎಷ್ಟು ತರಕಾರಿ ಇದ್ದರೂ, ಎಷ್ಟು ಏನಾದರೂ ಇರಲಿ, ನಮಗೆ ಏನು ಮಾಡೋದು ಅನ್ನೋ ಚಿಂತೆ ಮಾತ್ರ ನಮ್ಮ ತಲೆ ಬಿಟ್ಟು ಹೋಗಲ್ಲ. ಏನು ಅಡುಗೆ ಮಾಡೋದು, ಏನು ಸಾರು ಮಾಡೋದು, ಏನು ಟಿಫನ್ ಮಾಡೋದು, ಇದರಲ್ಲೇ ಇದ್ಬಿಟ್ಟಿರ್ತೀವಿ. ನಮ್ಮ ಜೀವನ ಇದರಲ್ಲೇ ಆಗಿಬಿಡುತ್ತೆ ನಮ್ಮ ಜೀವನ. ನೋಡಿ ರೈಸ್ ರೆಡಿಯಾಗಿದೆ. ನನ್ನ ಮಗಳಿಗೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟೆ, ಅವಳು ತೊಗೊಂಡು ಹೋದ್ಲು ಸ್ಕೂಲ್ಗೆ. ನನ್ನ ಮಗನಿಗೂ ತಿನ್ನಿಸ್ದೆ ಟಿಫನ್ನ. ತಿನ್ನಿಸಿ ಆದಮೇಲೆ ಅವನದು ರೊಟೀನ್ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಸ್ನಾನ ಮಾಡಿಸು, ಅವ್ನು ನಿದ್ದೆ ಮಾಡಿಸು. ಚೆನ್ನಾಗಿದೆ ಅಲ್ಲ ಡೆಕೋರೇಷನ್, ಏನೋ ನನಗೆ ಬಂದಂಗೆ ಮಾಡಿದೆ ಅಷ್ಟೇ. ಆ್ಯಂಡ್ ಫ್ರೈಡೇ ಅಲ್ವಾ, ಪೂಜೆ ಮಾಡಬೇಕಲ್ಲ, ವಾರ ಮಾಡಬೇಕು. ಸೊ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಎಲ್ಲ ದೇವ್ರ ಮನೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿ, ಬ್ರಸ್ಸು ಐಟಮ್ಸು, ಬೆಳ್ಳಿ ಐಟಮ್ಸು ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಷ್ಟ್ರಲ್ಲಿ ಸಾಯಂಕಾಲನೇ ಆಗೋಯಿತು. ಇದ್ರದ್ದು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ, ಪ್ಲೀಸ್ ಒಂದು ಸರಿ ಚೆಕ್ ಮಾಡಿ ನೋಡಿ. ಸೊ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಒಂದು ಸಲ ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ. ಗಣೇಶ ವಿಗ್ರಹ ಅಷ್ಟು ಹಾಗಾಗಿದೆ, ಕಪ್ಪಗಾಗಿದೆ. ಈಗ ನೋಡಿ ಅಲ್ಲಿ ಬ್ರಷ್ದು ಬ್ರಿಸಲ್ಸ್ ಹೋಗಲ್ಲ ಅನ್ನೋ ಕಡೆ ಮಾತ್ರ ಅಷ್ಟೇ ಹಂಗಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಕ್ಲೀನಾಗಿ ಆಗಿರುತ್ತೆ. ದೇವ್ರದ್ದು ಐಟಮ್ಸ್ ಎಲ್ಲ ಕ್ಲೀನ್ ಆದಮೇಲೆ ಒಂದು ಸರಿ ಡ್ರೈ ಕ್ಲಾತಲ್ಲಿ ನೀಟಾಗಿ ಒರೆಸ್ಬಿಟ್ರೆ ದೇವ್ರದ ಐಟಮ್ಸ್ ಎಲ್ಲ 1 ವೀಕ್ 15 ಡೇಸ್ ಆದರೂ ನೀಟಾಗಿರುತ್ತೆ. ಇಲ್ಲ ಅಂದರೆ ಡಾಟ್ ಆಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನಾನು ಡ್ರೈ ಕ್ಲಾತಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಆಯಿತು ದೇವ್ರ ಮನೆದು. ಈಗ ದೇವ್ರ ಮನೆ ನೋಡ್ಬೇಕು ನೀವು, ಒಂದು ಸ್ಟೇಜಲ್ಲಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ. ನೋಡಿ ನಮ್ಮ ದೇವ್ರ ಮನೆ ಹಿಂಗಿದೆ ದೇವ್ರ ಮನೆ. ಇಷ್ಟು ಕಸ ಆಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಮತ್ತು ಎಲ್ಲ ಪೂಜಾ ಐಟಮ್ಸ್ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಮತ್ತೆ ಜೋಡಿಸ್ಬೇಕು. ನೋಡಿ ನಾನು ಸ್ಯಾಂಡಲ್ವುಡ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಬರೀ ಅರಿಶಿನ ಯೂಸ್ ಮಾಡೋದ್ರಿಂದ ಎಲ್ಲ ಉದುರೋಗ್ಬಿಡುತ್ತೆ. ಒಂದು 15 ಡೇಸ್ 1 ವೀಕ್ 3-4 ಡೇಸ್ಗೆಲ್ಲ ಉದುರೋಗ್ಬಿಡುತ್ತೆ. ಅದಕ್ಕೆ ಸ್ಯಾಂಡಲ್ವುಡ್ ಪೌಡರ್ ಯೂಸ್ ಮಾಡಿ ನೋಡಿ, ಆಗ ಆ ಥರ ಪ್ರಾಬ್ಲಮ್ ಇರಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಸಾಕು. ಆ್ಯಂಡ್ ವಾಟರ್ ಮಿಕ್ಸ್ ಮಾಡಿ ಆ್ಯಸ್ ಯೂಶ್ವಲ್ ನೀವು ಬೊಟ್ಟುಗಳು ಇಟ್ಕೋತೀವಲ್ಲ ದೇವ್ರುಗಳಿಗೆ, ಆ ಥರ ಇಡೋದಷ್ಟೇ. ನೋಡಿ ಹೇಗಿದೆ ಅಂತ ನೋಡಿ. ವಾಟರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಹಾಗೆ ಇಟ್ಕೊಳ್ಳಿ. ನೋಡಿ ಸುಮ್ಮನೆ ಜಸ್ಟ್ ಹಾಗಿಡೋದು, ಅದ್ರ ಮೇಲೆ ಕುಂಕುಮ ಇಡೋದಷ್ಟೇ. ಇದು ಉದುರೋಗಲ್ಲ ಎಷ್ಟು ದಿನ ಆದ್ರೂ. ನಾವು ಬರೀ ಅರಿಶಿನ ಯೂಸ್ ಮಾಡಿ ಇಡೋದ್ರಿಂದ ಬೇಗ ಉದುರ್ತಾನೇ ಇರುತ್ತೆ. ನನಗೆ ಅದೇನೋ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಸ್ಯಾಂಡಲ್ವುಡ್ ಪೌಡರ್ ಆ್ಯಡ್ ಮಾಡಿ ಇಡೋದು ರೂಢಿ ಮಾಡ್ಕೊಂಡಿದ್ದೀನಿ. ತುಂಬ ದಿನ ನೀಟಾಗೂ ಇರುತ್ತೆ. ಮತ್ತೆ ಇಡ್ತಾ ಇರಬೇಕು ಅನ್ನೋದು ಇರಲ್ಲ, ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಎಷ್ಟು ದಿನಕ್ಕೊಂದ್ಸರಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀರಾ? ನಾನು 15 ಡೇಸ್ ಒನ್ಸ್ ಮಾಡ್ತೀನಿ. ಫಸ್ಟ್ ವೀಕ್ಲಿ ಒನ್ಸ್ ಮಾಡ್ತಾಯಿದ್ದೆ, ಬಟ್ ಗೊತ್ತಿರೋರು ವೀಕ್ಲಿ ಒನ್ಸ್ ಎಲ್ಲ ತೊಳಿಬಾರ್ದು, 15 ಡೇಸ್ ಒನ್ಸ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ 15 ಡೇಸ್ ಒನ್ಸ್ ಮಾಡ್ತಾಯಿದ್ದೀನಿ. ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ ನನ್ನ ಮಗ, ಅಡ್ಡ ಬರ್ತಾ ಇರ್ತಾನೆ ಒಂದು ಕೆಲಸಕ್ಕೂ. ಏನೋ ಗೊತ್ತಿಲ್ಲ ಯಾಕೆ ಹಿಂಗೆ ಈ ಬಾಯ್ಸಿಗೆ. ನನ್ನ ಮಗಳು ಇದ್ಲು, ಈ ಥರ ಇಷ್ಟು ನಾಟಿ ಇರಲಿಲ್ಲ. ಇವನಂತೂ ಸಿಕ್ಕಾಪಟ್ಟೆ ನಾಟಿ. ನಾನು 3 ಎಲೆ ಇಡ್ತಾಯಿದ್ದೀನಿ. ಕೆಲವರು 5 ಎಲೆನೂ ಇಡ್ತಾರೆ, ಬಟ್ ನನಗೆ 3 ಎಲೆ ಇಟ್ಟು ಅಭ್ಯಾಸ. ಆ್ಯಂಡ್ ತೆಂಗಿನಕಾಯಿ ಇಡ್ತೀನಿ, ಕೆಲವ್ರು ಇಡಲ್ಲ, ಕೆಲವ್ರು ಇಡ್ತಾರೆ. ಅವ್ರವ್ರ ಅಭ್ಯಾಸ, ಅದು ಅವ್ರವ್ರ ತಕ್ಕನಂಗೆ ಮಾಡ್ತಾರಷ್ಟೇ. ನನ್ನ ಪೂಜೆನೂ ಆಯಿತು, ಪೂಜೆ ಊಟ ಎಲ್ಲ ಆಯಿತು. ಅಷ್ಟೊತ್ತಿಗೆ ಈವ್ನಿಂಗ್ ಆಯಿತು. ಸ್ವಲ್ಪ ಮೊಳಕೆ ಕಾಳು, ಆಮೇಲೆ ಇನ್ನೊಂದು ಸ್ವಲ್ಪ ಕ್ಯಾಬೇಜ್ ಇತ್ತು, ಎರಡನ್ನೂ ಸೇರಿಸಿ ಒಂದು ಪಲ್ಯ ಮಾಡಿಕೊಟ್ಟೆ. ಪಲ್ಯನೂ ಸೂಪರಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಬೇಕು ಅಂದರೆ. ಇದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿ ಬಂದಿತ್ತು. ಹೆಲ್ದಿ ಅಲ್ವಾ ಸ್ಪ್ರೌಟ್ಸು ಮತ್ತು ಕ್ಯಾಬೇಜ್ ಎರಡೂ ಹೆಲ್ದಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಆ್ಯಸ್ ಯೂಶ್ವಲ್ ಎಲ್ಲ ಹಾಕ್ಕೊಂಡು
ಸ್ಪ್ರೌಟ್ಸು ಮತ್ತು ಕ್ಯಾಬೇಜ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ. ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಕುಕ್ ಮಾಡಿದ್ರೆ ಆಯಿತು. ಪಲ್ಯನೂ ರೆಡಿ ಆಗೇ ಹೋಗ್ಬಿಡುತ್ತೆ. ಹೆಲ್ದಿ ಪಲ್ಯ ಅಲ್ವಾ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಬೇಜನ್ನು ಮತ್ತು ಸ್ಪ್ರೌಟ್ಸು. ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ವೆಯ್ಟ್ ಲಾಸ್ ರೆಸಿಪಿ ಕೂಡ ಇದು. ಒಂದ್ಸರಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಆಯಿತು, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.